ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ರಿಜಿಸ್ಟರ್ ವತಿಯಿಂದ ನಡೆಯುತ್ತಿರುವಂತಹ ವಿಜೇತ ವಸತಿಯುತ ವಿಶೇಷ ಶಾಲೆಯ 9ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮ. ಇದರ ಜೊತೆಯಲ್ಲಿ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ನವರು ನೀಡಿದಂತಹ ಒಂದು ರೆಮಿಡಿಯಲ್ ಥೆರಪಿಯ ಕೊಠಡಿಯ ಉದ್ಘಾಟನಾ ಕಾರ್ಯಕ್ರಮ ಇದೆ. ಹಾಗೆ ಕ್ರೋಣಿ ವಿಎಂಎಸ್ ರಮೇಶ್ ಹೆಬ್ಬಾರ್ ಟ್ರಸ್ಟ್ ವತಿಯಿಂದ ನೀಡಿದಂತಹ 2 ತರಗತಿ ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮ, ಜೊತೆಗೆ 9ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೇವೆ. ಇಂದಿನ ಈ ಬೆಳಗಿನ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ನಮ್ಮ ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸುವಂತಹ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ. ನಮ್ಮ ವಿಜೇತ ವಿಶೇಷ ಶಾಲೆಯ ಹಿತೈಷಿಗಳಾಗಿರುವಂತಹ ಶ್ರೀಯುತ ನರಸಿಂಹ ಪೈ ಅವರು, ಪಿಜೆಎಂ ಪೈ ಪೆಟ್ರೋಲಿಯಂ ಲಿಮಿಟೆಡ್ನ ಮಾಲಕರು, ಇವರು ಇವತ್ತು ಈ ಕಾರ್ಯಕ್ರಮದ ಧ್ವಜಾರೋಹಣೆಯನ್ನು ನೆರವೇರಿಸ್ತಾ ಇದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸಂಸ್ಥೆಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಶ್ರೀಯುತ ನಯನ್ ಗುರುಪ್ರಸಾದ್ ಶೆಟ್ಟಿ ಅವರು, ಕೆಮ್ಮಂಜೆ ಮಲ್ಟಿಪರ್ಪಸ್ ಹಾಲ್ನ ಮಾಲಕರು ಹಾಗೆ ಉದ್ಯಮಿಗಳು, ಪ್ರತಿ ವರ್ಷ ವಿಜೇತ ವಿಶೇಷ ಶಾಲೆಯ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡ್ತಾರೆ. ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಕಾರ್ಕಳ ತಾಲೂಕು ಮಹಿಳಾ ಬಂಟರ ಸಂಘದ ಅಧ್ಯಕ್ಷ ಆಗಿರುವಂತಹ ಶ್ರೀಮತಿ ಪೂರ್ಣಿಮಾ ಹೆಗ್ಡೆ ಅವರು ನನ್ನ ಸ್ನೇಹಿತೆಯಾಗಿದ್ದುಕೊಂಡು ಬಹಳಷ್ಟು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ದುರ್ಗಾ ವಿದ್ಯಾ ಸಂಘ ಟ್ರಸ್ಟ್ನ ಸಂಚಾಲಕರಾದ ಶ್ರೀಯುತ ಕೆ ರಾಧಾಕೃಷ್ಣ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಹೃದಯಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ವಿಜೇತ ಶಾಲೆಯ ಅಧ್ಯಕ್ಷರು ಶ್ರೀಯುತ ರತ್ನಾಕರ ಮೀನವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ವಿಜೇತ ಶಾಲೆಯ ಹಿತೈಷಿಗಳಾಗಿರುವಂತಹ ಶ್ರೀಯುತ ಶಿವಾನಂದ್ ನಾಯಕ್ ಅವರು, ರಮಾನಂದ್ ನಾಯಕ್ ಅವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮ್ಯಾನೇಜಿಂಗ್ ಟ್ರಸ್ಟಿ ಹರೀಶ್ ಅವರು, ಟ್ರಸ್ಟಿ ಕಿರಣ್ ಶೆಟ್ಟಿ ಅವರು, ಅದೇ ರೀತಿ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು, ಮುದ್ದು ಮಕ್ಕಳು ಹಾಗೆ ಪೋಷಕರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ನಮ್ಮ ಕಾರ್ಕಳ ಚಾನೆಲ್ ವತಿಯಿಂದ ಹಾಗೆ ನಮ್ಮೂರ ಎಕ್ಸ್ಪ್ರೆಸ್ ವತಿಯಿಂದ ಈ ಒಂದು ಕಾರ್ಯಕ್ರಮದ ಚಿತ್ರೀಕರಣ ನಡೀತಾ ಇದೆ. ಅವರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ಯೋಗ ಶಿಕ್ಷಕರು ಹಾಗೆ ವಿಜೇತ ಶಾಲೆಯ ಹಿತೈಷಿಗಳಾಗಿರುವಂತಹ ಅಶೋಕ್ ಸರ್ ಅವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ವಿಜೇತ ವಸತಿಯುತ ವಿಶೇಷ ಶಾಲೆ ಮತ್ತು ವೃತ್ತಿ ಶಿಕ್ಷಣ ತರಬೇತಿ ಸಂಸ್ಥೆಯಿಂದ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ CSR ಪ್ರಾಯೋಜಕತ್ವದ ರೆಮಿಡಿಯಲ್ ಥೆರಪಿ ಕೊಠಡಿ ಉದ್ಘಾಟನೆ, ಶಾಲಾ ವಾಹನ ಹಸ್ತಾಂತರ, ಕೋಣಿ ವಿಎಂಎಸ್ ರಮೇಶ್ ಹೆಬ್ಬಾರ್ ಟ್ರಸ್ಟ್ ಪ್ರಾಯೋಜಕತ್ವದ ಕೊಠಡಿ ಉದ್ಘಾಟನೆ ಹಾಗೂ 9ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಸಂಭ್ರಮಾಚರಣೆಯಲ್ಲಿ ನಾವಿದ್ದೇವೆ. ಈಗಾಗಲೇ ಧ್ವಜಾರೋಹಣ ಕಾರ್ಯಕ್ರಮವು ಶ್ರೀಯುತ ಪ್ರಶಾಂತ್ ಕಾಮದಿಯವರಿಂದ ನೆರವೇರಿ ರಾಷ್ಟ್ರ ಪತಾಕೆಯು ಅಂಬರವನ್ನ ಚುಂಬಿಸುವಂತೆ ಉತ್ತುಂಗದಲ್ಲಿ ಹಾರಾಡುತ್ತಿದೆ. ಇದರ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರನ್ನ ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹೊತ್ತು ಹೋದ ಮೇಲೆ ಯಾರು ಕಲ್ಲರು ನಿನ್ನ, ಹೊತ್ತು ಹೋಗುವ ಮುನ್ನ ಮೃತ್ಯು ಮುಟ್ಟುವ ಮುನ್ನ ತೊತ್ತು ಧ್ಯಾನವ ಮಾಡು ಎಂಬ ಮಹಾತ್ಮರ ವಾಣಿಯಂತೆ ಇದೀಗ ಪ್ರಾರ್ಥನೆಯ ಮೂಲಕ ದೇವರನ್ನು ಸ್ತುತಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು.
ತಿರುಗಿ ತಿರುಗಿ ಈಚೆ ತಿರುಗಿ. ನಮಸ್ತೆ ಎಲ್ರಿಗೂ. ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ರಿಜಿಸ್ಟರ್ ವಿಜೇತ ವಸತಿಯುತ ವಿಶೇಷ ಶಾಲೆ ಇದರ 9ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಾಗೆ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಇದರ CSR ಪ್ರಾಯೋಜಕತ್ವದ ರೆಮಿಡಿಯಲ್ ಥೆರಪಿ ಕೊಠಡಿ ಉದ್ಘಾಟನೆ ಹಾಗೆ ರಮೇಶ್ ಹೆಬ್ಬಾರ್ ಟ್ರಸ್ಟ್ ಪ್ರಾಯೋಜಕತ್ವದ 2 ತರಗತಿ ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನೆರವೇರಲಿದೆ. ಈಗಾಗಲೇ ಧ್ವಜಾರೋಹಣ ಕಾರ್ಯಕ್ರಮವನ್ನ PGM ಪೈನ ಮಾಲಕರಾಗಿರುವಂತಹ ಶ್ರೀಯುತ ನರಸಿಂಹ ಪೈ ಅವರ ಅಮೃತ ಹಸ್ತದಿಂದ ರಾಷ್ಟ್ರ ಧ್ವಜವನ್ನ ಅರಳಿಸಿ ನಾವು ಈಗಾಗಲೇ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಎಲ್ಲ ಗಣ್ಯರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ವಿಜೇತ ವಿಶೇಷ ಶಾಲೆಯು ಕಳೆದ 9 ವರ್ಷಗಳಿಂದ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳಿಗಾಗಿ ನಾವು ತರಬೇತಿಯನ್ನ ಕೊಡ್ತಾ ಇದ್ದೇವೆ. ಸುಮಾರು 135 ಮಂದಿ ವಿದ್ಯಾರ್ಥಿಗಳು ಇಲ್ಲಿ ತರಬೇತಿಯನ್ನ ಪಡಿತಾ ಇದ್ದಾರೆ. 32 ಮಂದಿ ಸಿಬ್ಬಂದಿ ವರ್ಗದವರು ಇಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲೂ 38 ಮಕ್ಕಳು ಅನಾಥ ಮಕ್ಕಳಿದ್ದಾರೆ. ತಂದೆ ತಾಯಿ ಇಲ್ಲದವರು, ಸಿಂಗಲ್ ಪೇರೆಂಟ್ ಇದ್ದುಕೊಂಡು ತಂದೆ ತಾಯಿಗಳಿಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂತಹ ಮಕ್ಕಳು, ಹಾಗೆ ಬೀದಿಯಲ್ಲಿ ತಿರುಗಾಡ್ತಿದ್ದಂತಹ ಮಕ್ಕಳನ್ನ ಕೂಡ ಈ ಶಾಲೆಯಲ್ಲಿ ನಾವು ಅಡ್ಮಿಷನ್ ಮಾಡಿಕೊಂಡು ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸಮಾಜ ಸೇವಕರಾದಂತಹ ವಿಶೇಷಟ್ಟಿ ಅಂಬಲ್ಪಾಡಿ ಅವರು ಬಹಳಷ್ಟು ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದು ಅಡ್ಮಿಷನ್ ಮಾಡಿದ್ದಾರೆ. ಯಾರು ದಿಕ್ಕುದೆಸೆ ಇಲ್ಲದಂತಹ ಮಕ್ಕಳನ್ನ ಕೂಡ ನಾವು ವಿಶೇಷ ಮಕ್ಕಳನ್ನ ಈ ಶಾಲೆಯಲ್ಲಿ ಇರಿಸಿಕೊಂಡು ಅವರಿಗೆ ಬೇಕಾದಂತಹ ಒಂದು ಪುನರ್ವಸತಿ ವ್ಯವಸ್ಥೆಯನ್ನ ಕಲ್ಪಿಸುವ ಪ್ರಯತ್ನವನ್ನ ಕೂಡ ನಾವು ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳು ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನ ಗಳಿಸಿದ್ದಾರೆ. ಸುಮಾರು 7-8 ವಿದ್ಯಾರ್ಥಿಗಳು SSLC ಎಕ್ಸಾಮ್ ಅನ್ನ ಪಾಸ್ ಮಾಡಿದ್ದಾರೆ. ಮಂಗಳೂರು ಯೂನಿವರ್ಸಿಟಿಯಿಂದ ನಡೆದಂತಹ ಒಂದು ಕ್ರೀಡಾಕೂಟ ಪ್ರತಿ ವರ್ಷ ನಡೀತದೆ. ಕಳೆದ 5 ವರ್ಷಗಳಿಂದ ನಮ್ಮ ವಿಜೇತ ವಿಶೇಷ ಶಾಲೆಗೆ ಚಾಂಪಿಯನ್ಶಿಪ್ ಕೂಡ ಲಭಿಸ್ತಾ ಇದೆ ಅಂತ ಹೇಳಿಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ನಮ್ಮ ಮಕ್ಕಳಿಗೆ ಅವಶ್ಯಕವಿರುವಂತಹ ಎಲ್ಲ ಒಂದು ಥೆರಪಿಗಳನ್ನ ಈ ಸಂಸ್ಥೆಯ ಮೂಲಕ ನೀಡಿಕೊಂಡು ಅವರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಕೂಡ ಸಮಾಜದ ಒಂದು ದಾನಿಗಳ, ಗಣ್ಯರ, ಸಂಘ ಸಂಸ್ಥೆಗಳ ನೆರವನ್ನ ಪಡ್ಕೊಂಡು ಅದರ ಮೂಲಕ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಂಡು ಈ ಶಾಲೆ ನಡೆಸಲಿಕ್ಕೆ ಸರ್ಕಾರದ ಒಂದು 50% ಅನುದಾನ ಲಭಿಸ್ತಾ ಇದೆ. ಉಳಿದೆಲ್ಲ ಒಂದು
ಮಾಲಕರು ಅವರ ಒಂದು ಅಮೃತ ಹಸ್ತದಿಂದ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿದ್ದಾರೆ. ಹಾಗೆ ನಮಗೆ ಶಾಲೆಗೆ ಪ್ರತಿ ತಿಂಗಳು ನಾವು ಈಗ 4-5 ವೆಹಿಕಲ್ ಇದೆ ಶಾಲೆಯಲ್ಲಿ. ಆ ಒಂದು ವಾಹನಕ್ಕೆ ಡೀಸೆಲ್ ಅನ್ನ ಹಾಕ್ತೇವೆ. ಒಂದು ತಿಂಗಳಾಗುವಾಗ ಬಿಲ್ ಬರ್ತದೆ, ನಾವು ಪೇಮೆಂಟ್ ಮಾಡಬೇಕು. ಯಾರು ಕೂಡ ಒಂದು ತಿಂಗಳೇ ನಿಲ್ಲುವುದಿಲ್ಲ ಪೇಮೆಂಟಿಗೆ. ಒಂದು ತಿಂಗಳ ನಂತರ ನಾವು ಕೊಡ್ತೇವೆ ಹೇಳಿದ್ರೆ ಕೇಳೋದಿಲ್ಲ. ಆದ್ರೆ ನಮಗೇನಾಗ್ತದೆ ಹೇಳಿದ್ರೆ ಸರ್ಕಾರದ ಅನುದಾನ ಬರುದು 3 ತಿಂಗಳಿಗೆ ಒಂದ್ಸಲ. ಹಾಗಾಗಿ ಯಾವಾಗ ಅನುದಾನ ಬಂತು ಅಲ್ಲಿವರೆಗೆ ನಾವು ಅವರನ್ನ ಸರ್ ನಾವು ಸ್ವಲ್ಪ ನಮ್ಮ ಅನುದಾನ ಬಂದ ಕೂಡಲೇ ಕೊಡ್ತೇವೆ ಅಂತ ಹೇಳಿದ್ರು. ಈ ಒಂದು ವಿಶೇಷ ಮಕ್ಕಳ ಮೇಲಿನ ಪ್ರೀತಿಯಿಂದ ಅವರು ಅದನ್ನ ಸಹಿಸಿಕೊಂಡು, ಬೇರೆ ಯಾರಿಗಾದ್ರೆ ಗಾಡಿಯ ತರೋದು ಬೇಡ ಹೇಳ್ತಾರೆ, ಆದ್ರೂ ನಮ್ಮ ಮಕ್ಕಳ ಮೇಲಿನ ಒಂದು ಮಮತೆಯಿಂದ ಅವರು ಬಹಳಷ್ಟು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಅವರು ಕೂಡ ಒಂದು ಓರ್ವ ವಿಶೇಷ ಮಗುವಿನ ತಂದೆ. ಈಗ ಆ ಮಗು ಇಲ್ಲ, ಆದ್ರೂ ಕೂಡ ಅವರಿಗೆ ಈ ಒಂದು ವಿಶೇಷ ಮಕ್ಕಳ ಬಗ್ಗೆ ಖಂಡಿತವಾಗಿ ಒಂದು ಹೆಚ್ಚಿನ ಒಲವಿದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಧ್ವಜಾರೋಹಣ ಕಾರ್ಯಕ್ರಮವನ್ನ ಕೂಡ ನೆರವೇರಿಸಿದ್ದಾರೆ ಶ್ರೀಯುತ ನರಸಿಂಹಯ್ಯ ಅವರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಸಹ ನಮ್ಮ ಮಕ್ಕಳೇ ತಯಾರಿಸಿರುವಂತಹ ಬಾಣದ ಹೂವನ್ನ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದಾರೆ. ಶ್ರೀಯುತ ಹರೀಶ್ ಅವರು ಆಗಮಿಸಿ ಅವರಿಗೆ ಶಾಲನ್ನ ಒದಿಸಿ ಗೌರವಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಇವತ್ತಿನ 9ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಬಹುಮಾನ ವಿತರಣೆಯ ಈ ಒಂದು ಸುಂದರ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಬೇಕು ಅಂತೇಳಿ ನಾವು ಕಾರ್ಕಳದಲ್ಲಿ ಇತ್ತೀಚೆಗೆ ಬಹಳಷ್ಟು ಒಂದು ಕಾರ್ಯಕ್ರಮಗಳನ್ನ ಆಯೋಜಿಸಿ ಅದರ ಜೊತೆಯಲ್ಲೂ ಸೇವಾ ಕಾರ್ಯಕ್ರಮಗಳನ್ನ ಆಯೋಜಿಸಿದಂತಹ ಪ್ರಶಾಂತ್ ಕಾಮತ್ ಅಭಿಮಾನಿ ಬಳಗ ಅಂತೇಳಿ ಅವರ ಒಂದು ತಂಡವೇ ಇದೆ. ಅಭಿಮಾನಿ ಬಳಗದವರು ಬಹಳಷ್ಟು ಒಂದು ಸೇವಾ ಕಾರ್ಯದಲ್ಲಿ ಶ್ರೀಯುತ ಪ್ರಶಾಂತ್ ಕಾಮತ್ ಅವರ ಹೆಸರಿನಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಇತ್ತೀಚೆಗೆ ಅದ್ದೂರಿಯಿಂದ ಒಂದು ಕಾರ್ಯೋತ್ಸವ ಕಾರ್ಯಕ್ರಮವನ್ನ ಕೂಡ ಆಯೋಜಿಸಿದ್ದಾರೆ. ನಮ್ಮ ಕಾರ್ಕಳಲ್ಲ, ಇಡೀ ಉಡುಪಿ ಜಿಲ್ಲೆಯಾದ್ಯಂತದ ಜನರು ಈ ಕಾರ್ಯಕ್ರಮಕ್ಕೆ ಬಂದು ಅವರು ಪ್ರಶಾಂತ್ ಕಾಮತ್ ಅವರನ್ನ ಪ್ರೋತ್ಸಾಹಿಸಿದ್ದಾರೆ. ಕಾರ್ಯಕ್ರಮ ಕೂಡ ಬಹಳ ಒಂದು ಅತ್ಯಂತ ಅಭೂತಪೂರ್ವವಾಗಿ ನಡೆದಿದೆ. ಅದರ ಹಿಂದೆ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ನೆರವೇರಿಸಿದ ಪಿಲಿ ರಂಗ ದೈಸಿರ ಅಂತೇಳಿ ಕಾರ್ಯಕ್ರಮದಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಒಂದು ಪಿಲಿ ರಂಗ ದೈಸಿರ ಅನ್ನೋ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಖಂಡಿತವಾಗಿ ಜನರೆಲ್ಲ ಒಂದು ಅಚ್ಚರಿ ಮೂಡಿಸುವಂತಹ ಕಾರ್ಯಕ್ರಮಗಳು. ಜನರೆಲ್ಲ ಮುಗಿಬಿದ್ದಿದ್ದಾರೆ. 2 ಕಾರ್ಯಕ್ರಮಗಳಲ್ಲೂ ಅಷ್ಟೊಂದು ಜನಸಾಗರ ಬಂದಿದೆ. ಎಲ್ಲರೂ ಪ್ರೋತ್ಸಾಹಿಸಿದ್ದಾರೆ. ಬೇರೆ ಬೇರೆ ಕಡೆಗಳಿಂದ, ತಾಲೂಕುಗಳಿಂದ ಈ ಸಂಸ್ಥೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀಯುತ ಪ್ರಶಾಂತ್ ಕಾಮತ್ ಅಭಿಮಾನಿ ಬಳಗದ ವತಿಯಿಂದ ನಡೆದಂತಹ ಕಾರ್ಯಕ್ರಮವನ್ನ ಪ್ರೋತ್ಸಾಹಿಸಿದ್ದಾರೆ. ಅದರಲ್ಲಿ ನಮ್ಮ ವಿಜೇತ ವಿಶೇಷ ಶಾಲೆ ಮಕ್ಕಳಿಗೆ ಅವಕಾಶವನ್ನ ಕಲ್ಪಿಸಿದ್ದಾರೆ. ಖಂಡಿತ ಅಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡುವಾಗ ನಮ್ಮಂತ ಒಂದು ಸಣ್ಣ ಶಾಲೆಯನ್ನು ಗುರುತಿಸಿದ್ದು ಪ್ರಶಾಂತ್ ಕಾಮತ್ ಅವರ ಮತ್ತೆ ಅವರ ಅಭಿಮಾನಿ ಬಳಗದವರ ಹೃದಯ ಶ್ರೀಮಂತಿಕೆ ಅಂತೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಆ ಒಂದು ಕಾರ್ಯಕ್ರಮದಲ್ಲೂ ನಮ್ಮ ಮಕ್ಕಳನ್ನ ಎದುರಲ್ಲಿ ವಿಐಪಿಗಳು ಕೂತ್ಕೊಳ್ಳುವಂತಹ ಪ್ಲೇಸಿನಲ್ಲಿ ಆಸನದ ವ್ಯವಸ್ಥೆಯನ್ನ ಮಾಡಿ ನಮಗೆ ಒಳ್ಳೆಯ ಒಂದು ಸಹಕಾರ ಕೊಟ್ಟಿದ್ದಾರೆ. ಖಂಡಿತವಾಗಿ ವಿಶೇಷ ಮಕ್ಕಳನ್ನ ತಾವು ಪ್ರೋತ್ಸಾಹಿಸುವಂತಹ ರೀತಿ ನಮಗೆ ಖಂಡಿತವಾಗಿಯೂ ಹೆಮ್ಮೆ ಇದೆ. ಮತ್ತೆ ನಮಗೆ ಅದೇ ರೀತಿ ನಮ್ಮ ಹಾಸ್ಟೆಲ್ ಕಟ್ಟಡಕ್ಕೆ 3 ಕೊಠಡಿಗಳಿಗೆ ಅವರ ವತಿಯಿಂದ ಟೈಲ್ಸ್ ಅನ್ನು ಅಳವಡಿಸಿಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಈ ಶಾಲೆಯಲ್ಲಿ ಈ ಕಟ್ಟಡದಲ್ಲಿ ಪ್ರಾರಂಭ ಆಗುವಾಗ ನಾನು ಪ್ರಶಾಂತ್ ಕಾಮತ್ ಸರಿಗೆ ಫೋನ್ ಮಾಡಿದ್ದೆ. ಸರ್, ನಮ್ಗೆ ಇಲ್ಲಿ ಟಾಯ್ಲೆಟ್ಗಳೆಲ್ಲ ಇಲ್ಲ, ಈ ಬಿಲ್ಡಿಂಗ್ ನಲ್ಲಿ ನಾವೆಲ್ಲ ಮಾಡ್ತಾ ಇದ್ದೇವೆ ಅಂತೇಳಿ. ಕೊರೋನಾ ಸಂದರ್ಭದಲ್ಲಿ 100ಕ್ಕಿಂತಲೂ ಹೆಚ್ಚಿನ ಸಂಘ ಸಂಸ್ಥೆಯವರು ಇಲ್ಲಿ ಬಂದು ಶ್ರಮದಾನ ಮಾಡಿದ್ದಾರೆ. ಉಚಿತವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಟಾಯ್ಲೆಟ್ಗೆ ಬೇಕಾದಂತಹ ಕಲ್ಲು, ಸಿಮೆಂಟ್, ಜಲ್ಲಿ, ಹೊಯ್ಗೆ, ತಗಡು ಶೀಟ್ ಈ ರೀತಿ ವಸ್ತುಗಳನ್ನೇ ನಾವು ದಾನಿಗಳ ಹತ್ರ ಕೇಳಿದ್ದು, ದುಡ್ಡನ್ನ ಕೇಳಿಲ್ಲ. ಯಾಕೆ ಹೇಳಿದ್ರೆ ನಮಗೆ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಒದಗಿದ್ರೆ ನಾವು ಮಕ್ಕಳಿಗೆ ಬೇಕಾದಂತಹ ಒಂದು ಶೌಚಾಲಯದ ವ್ಯವಸ್ಥೆ ಮಾಡಬಹುದು ಅಂತೇಳಿ. ಹಾಗೆ ಅವರು ನಾವು ನಮಗೆ ತಗಡು ಶೀಟಿನ ವ್ಯವಸ್ಥೆ ಆಗ್ಬೇಕು ಸರ್ ಅಂತ ಹೇಳಿದಾಗ ಬಹಳ ಒಂದು ಖುಷಿಯಿಂದ ಕೂಡಲೇ ನಮಗೆ ತಗಡು ಶೀಟಿನ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಶೌಚಾಲಯಕ್ಕೆ ಬೇಕಾದಂತಹ ಎಲ್ಲ ಒಂದು ತಗಡು ಶೀಟಿನ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿದ್ದಾರೆ. ಈ ರೀತಿಯಾಗಿ ನಮಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನ ಪ್ರೋತ್ಸಾಹಿಸ್ತಾ ಬರ್ತಾ ಇದ್ದವರು ಶ್ರೀಯುತ ಪ್ರಶಾಂತ್ ಕಾಮತ್ ಅವರು. ಇನ್ನಷ್ಟು ತಮ್ಮ ಸೇವಾ ಕಾರ್ಯ ಹೀಗೆ ಮುಂದುವರಿಲಿ. ತಾವು ಕಾರ್ಕಳದ ಒಂದು ನಾಯಕ
ಅಂತೇಳಿ ಹೇಳಿಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ವಿನಾನ್ ಶೆಟ್ಟಿ ನಮ್ಮ ಮಕ್ಕಳೇ ತಯಾರಿಸಿರುವಂತಹ ಪಾಡದ ಹೂವನ್ನ ತಮಗೆ ನೀಡಿ ತಮ್ಮನ್ನ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಟ್ರಸ್ಟಿ ಶ್ರೀಯುತ ಕಿರಣ್ ಶೆಟ್ಟಿ ಅವರು ಆಗಮಿಸಿ ಅವರಿಗೆ ಶಾಲನ್ನು ಹೊದಿಸಿ ಗೌರವಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಪ್ರತಿ ವರ್ಷ ನಾವು ಇವರನ್ನು ಬಿಡೋದೇ ಇಲ್ಲ. ಲಯನ್ ಗುರುಪ್ರಸಾದ್ ಶೆಟ್ಟಿ ಅವರು ನಮ್ಮ ಪ್ರತಿ ವರ್ಷದ ಕಾರ್ಯಕ್ರಮಕ್ಕೆ ಧ್ವನಿ ಮತ್ತು ಬೆಳಕಿನ ಒಂದು ಸೌಂಡ್ಸ್ ಇರ್ಬೋದು, ಈ ರೀತಿಯ ಒಂದು ಏನು ಅಲಂಕಾರ ಮಾಡಿದ್ದೇವೆ ಅದರ ಒಂದು ಪ್ರಾಯೋಜಕತ್ವವನ್ನು ಮಾಡ್ತಾರೆ. ನಾನು ಈಗಾಗಲೇ ಹೇಳಿದ ಹಾಗೆ ಕೊರೋನಾ ಸಂದರ್ಭದಲ್ಲಿ ನಮಗೆ ಬಹಳಷ್ಟು ಐಟಮ್ಗಳ ಅವಶ್ಯಕತೆ ಇತ್ತು. ದುಡ್ಡು ಕೊಡ್ಲಿಕ್ಕೆ ಕೊರೋನಾ ಟೈಮಲ್ಲಿ ಯಾರ ಹತ್ರನೂ ಇಲ್ಲ. ಹಾಗಾಗಿ ನಾನು ಗುರುಪ್ರಸಾದ್ ಶೆಟ್ಟಿ ಅವರಿಗೆ ಕಾಲ್ ಮಾಡಿದ್ದು, ಸರ್ ನಮಗೆ 1 ಲೋಡ್ ಕಲ್ಲು ಬೇಕು, ಯಾರ ಹತ್ರ ಕೇಳುದು ಅಂತೇಳಿ. ಅವರು ಹಲವಾರು ಜನರ ಒಂದು ಹೆಸರನ್ನ ನಂಬರನ್ನೆಲ್ಲ ಕೊಟ್ಟು ಮಾತಾಡಿ ಹೇಳಿ ಅಂತೇಳಿ. ಹಾಗೆ ತುಂಬಾ ಜನರಿಗೆ ಕಾಲ್ ಮಾಡಿದ್ದೇವೆ ನಾವು. ಎಲ್ಲರೂ 1 ಲೋಡ್ ಕಲ್ಲು, ಈ ರೀತಿ ಜಲ್ಲಿ ಅಥವಾ ಏನು ಅವಶ್ಯಕತೆ ಇದೆ ಆ ಒಂದು ಸಾಮಗ್ರಿಗಳನ್ನ ನಮಗೆ ವಿತರಿಸಿದ್ದಾರೆ. ಅದರಲ್ಲಿ ಲಯನ್ ಗುರುಪ್ರಸಾದ್ ಶೆಟ್ಟಿ ಅವರು ಅವರಿಂದ ಆಗುವಂತಹ ಐಟಮ್ಗಳನ್ನ ಕೂಡ ಕೊಟ್ಟು ಸಹಕರಿಸಿದ್ದಾರೆ. ಅದಲ್ಲದೆ ಬೇರೆಯವರಿಂದಲೂ ಒಂದು ಸಹಕಾರವನ್ನು ಒದಗಿಸಿಕೊಟ್ಟಿದ್ದಾರೆ. ಖಂಡಿತ ಆರಂಭ ಈಗೇನು ಕಷ್ಟ ಇಲ್ಲ ಅಂತ ಹೇಳಿಲ್ಲ. ಆರಂಭದ ದಿನದಲ್ಲಿ ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಲಿಕ್ಕೆ ಬಹಳಷ್ಟು ಕಷ್ಟ ಇತ್ತು. ಇಲ್ಲಿ ಬೇಕಾದಂತ ಅತಿ ಅವಶ್ಯಕವಾದಂತಹ ಒಂದು ಮೂಲಭೂತ ಸೌಕರ್ಯ ಹೇಳಿದ್ರೆ ಮಕ್ಕಳಿಗೆ ಒಂದು ಬಂದೋಬಸ್ತ್ನ ಅವಶ್ಯಕತೆ ಇತ್ತು, ಶೌಚಾಲಯದ ಅವಶ್ಯಕತೆ ಇತ್ತು. ಹಾಗೆ ಇಲ್ಲಿ ಎಲ್ಲ ಗ್ರೌಂಡ್ ಅನ್ನ ಒಂದು ಸಮತಟ್ಟು ಮಾಡುವಂತ ಕೆಲಸಗಳಿತ್ತು. ಎಲ್ಲ ಕೆಲಸಗಳು ನಡೆಯುವ ಸಂದರ್ಭದಲ್ಲಿ ಆರಂಭದಿಂದಲೂ ನಮ್ಮನ್ನ ಪ್ರೋತ್ಸಾಹಿಸ್ತಾ ಬಂದಂತವರು ಲಯನ್ ಗುರುಪ್ರಸಾದ್ ಶೆಟ್ಟಿ ಅವರು, ಕೆಮ್ಮಂಜೆ ಮಲ್ಟಿಪರ್ಪಸ್ ಹಾಲ್ನ ಮಾಲಕರು. ಹಾಗೆ ಬಹಳಷ್ಟು ಬಾರಿ ಈ ಸಂಸ್ಥೆಗೆ ದೇಣಿಗೆಯನ್ನ ಕೂಡ ನೀಡಿ ಪ್ರೋತ್ಸಾಹಿಸಿದ್ದಾರೆ. ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಶಿವಂ ನಮ್ಮ ವಿದ್ಯಾರ್ಥಿಗಳೇ ತಯಾರಿಸಿರುವಂತಹ ಪಾಡದ ಹೂವನ್ನ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ರತ್ನಾಕರವಿನವರು ಶಾಲಾ ಅಧ್ಯಕ್ಷರು ಅವರಿಗೆ ಶಾಲನ್ನು ಹೊದಿಸಿ ಗೌರವಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತವರು ಇನ್ನೋರ್ವರು ಶ್ರೀಮತಿ ಪೂರ್ಣಿಮಾ ಹೆಗ್ಡೆ, ನನ್ನ ಸ್ನೇಹಿತೆಯವರು, ಕಾರ್ಕಳ ತಾಲೂಕು ಮಹಿಳಾ ಬಂಟರ ಸಂಘದ ಅಧ್ಯಕ್ಷೆಯಾಗಿ ಇತ್ತೀಚೆಗೆ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಹಾಗೆ ಎಲ್ಲರಿಗೂ ಗೌರವಿಸುವಂತಹ ಕೆಲಸವನ್ನ ಆಟೋಟ ಸ್ಪರ್ಧೆಗಳನ್ನು ನಡೆಸಿ ಒಳ್ಳೆಯ ಕಾರ್ಯಕ್ರಮವನ್ನ ಒಂದು ಸಮಾಜಕ್ಕೆ ಮಾಡಿದ್ದಾರೆ. ಹಾಗೆ ಈ ಶಾಲೆಗೂ ಅವರ ಸಹಕಾರ ತುಂಬಾ ಇದೆ. ಅವರ ಮನೆಯಲ್ಲಿ 2 ಮಕ್ಕಳಿದ್ದಾರೆ, 2 ಹುಟ್ಟುಹಬ್ಬವನ್ನು ಕೂಡ ಆಚರಿಸ್ತಾರೆ, ಅವರ ಹುಟ್ಟುಹಬ್ಬವನ್ನು ಕೂಡ ಆಚರಿಸ್ತಾರೆ. ಪ್ರತಿ ವರ್ಷ ಸಂಸ್ಥೆಗೊಂದು ಸುಮಾರು ದೇಣಿಗೆಯನ್ನ ನೀಡಿ ನಮ್ಮನ್ನ ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಶ್ರೀಮತಿ ಪೂರ್ಣಿಮಾ ಹೆಗ್ಡೆ ಇವರಿಗೂ ನಾವೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮೇಘನ ನಮ್ಮ ಮಕ್ಕಳೇ ತಯಾರಿಸಿರುವಂತಹ ಬಾಡದ ಹೂವನ್ನ ನೀಡಿ ಅವರನ್ನ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಶ್ರೀಮತಿ ಹರ್ಷಿತಾ ಕಿರಣ್ ಅವರಿಗೆ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೆ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ಕೆ ರಾಧಾಕೃಷ್ಣ ಶೆಟ್ಟಿ ಅವರು. ಇವರಿಗೂ ನಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಈ ಶಾಲೆಯಲ್ಲಿ ಈ ಒಂದು ವಿಸ್ತಾರವಾದ ಒಂದು ಜಾಗದಲ್ಲಿ ಕಟ್ಟಡದಲ್ಲಿ ನಮ್ಮ ವಿಜೇತ ವಿಶೇಷ ಶಾಲೆ ನೆಲೆಯಿರಬೇಕಾದ್ರೆ ಮುಖ್ಯ ಕಾರಣಕರ್ತರು ಶ್ರೀಯುತ ಕೆ ರಾಧಾಕೃಷ್ಣ ಶೆಟ್ಟಿ ಅವರು. ಇವರನ್ನ ಖಂಡಿತವಾಗಿ ನಾವು ದೇವರಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾವು ಇದಕ್ಕಿಂತ ಹಿಂದೆ 3 ಕಡೆ ನಮ್ಮ ಬಾಡಿಗೆ ಕಟ್ಟಡದಲ್ಲಿ ನಮ್ಮ ಶಾಲೆ ಇತ್ತು, ಹಾಸ್ಟೆಲ್ ಇತ್ತು. ಎಲ್ಲರೂ ಅಕ್ಕಪಕ್ಕದವರಿಗೆ ಈ ಮಕ್ಕಳು ಬೊಬ್ಬೆ ಹಾಕುವಾಗ ಕಿರಿಕಿರಿ ಆಗ್ತದೆ, ದಯವಿಟ್ಟು ಒಂದು ಸಲ ನೀವು ಇಲ್ಲಿಂದ ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಮ್ಗೆ ಅಕ್ಕಪಕ್ಕ ಮನೆ ಇರುವಂತಹ ಕಟ್ಟಡಗಳು ಶಾಲೆಗಳು ಖಂಡಿತ ಆಗುದಿಲ್ಲ. ಹಾಗಾಗಿ ಸ್ವಲ್ಪ ಒಳ್ಳೆಯ ಒಂದು ಸ್ಥಳಾವಕಾಶ ಇದ್ರೆ ಅಲ್ಲಿ ನಮ್ಗೆ ಒಳ್ಳೆ ರೀತಿಯಲ್ಲಿ ಶಾಲೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಗೆ ಇದು ಪರ್ಮನೆಂಟ್ ಆಗಿ ಇಂತಹ ಒಂದು ಒಳ್ಳೆಯ ಜಾಗದ ವ್ಯವಸ್ಥೆ ಆಗ್ಲಿಕ್ಕೆ ಮುಖ್ಯ ಕಾರಣಕರ್ತರು ಶ್ರೀಯುತ ಕೆ ರಾಧಾಕೃಷ್ಣ ಶೆಟ್ಟಿ ಅವರು. ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಜಗನ್ ಹೂವನ್ನ ನೀಡಿ ಗೌರವಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ.
ಹಾಗೆ ವೇದಿಕೆಯಲ್ಲಿ ನಮ್ಮೊಂದಿಗೆ ವಿಜೇತ ಶಾಲೆಯ ಹಿತೈಷಿಗಳು ಹಾಗೆ ದುರ್ಗಾ ವಿದ್ಯಾಸಂಘ ಟ್ರಸ್ಟ್ನ ಅಡಿಯಲ್ಲಿ ನಡೆದಿರುವಂತಹ ಒಂದು ದುರ್ಗಾ ಹೈಸ್ಕೂಲ್ನ ಶಾಲೆಯ ಟ್ರಸ್ಟಿಯಾಗಿ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದವರು ಹೇಮಲತಾ ಶೆಟ್ಟಿ ಮೇಡಮ್ ಅವರು ಕೂಡ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಫಿನಿಶ್ ಆನ್ ಹೂವನ್ನ ನೀಡಿ ಗೌರವಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದಾರೆ. ವಿಜೇತ ಶಾಲೆಯ ಅಧ್ಯಕ್ಷರು ಶ್ರೀಯುತ ರತ್ನಾಕರ್ ಅವರು ಈ ಶಾಲೆಯ ಶ್ರೇಯೋಭಿವೃದ್ಧಿಗಾಗಿ ಬಹಳಷ್ಟು ಒಂದು ಶ್ರಮವನ್ನ ಮಾಡ್ತಿರುವಂತವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೂ ನಾವೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಸಂಸ್ಥೆಯ ವಿದ್ಯಾರ್ಥಿ ಶ್ರೀಶ ನಮ್ಮ ಮಕ್ಕಳೇ ತಯಾರಿಸಿರುವಂತಹ ಪಾಡದ ಹೂವನ್ನ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲರನ್ನ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುದ್ದು ಮಕ್ಕಳ ಹೆತ್ತವರು ಉಪಸ್ಥಿತರಿದ್ದಾರೆ, ಮುದ್ದು ಮಕ್ಕಳೆಲ್ಲರೂ ಉಪಸ್ಥಿತರಿದ್ದಾರೆ, ಹಾಗೆ ಸಿಬ್ಬಂದಿ ವರ್ಗದವರೆಲ್ಲರೂ ಉಪಸ್ಥಿತರಿದ್ದಾರೆ. ಸಿಬ್ಬಂದಿ ವರ್ಗದವರು ಕಳೆದ 1 ತಿಂಗಳಿಂದ ಇದರ ತಯಾರಿ ಹಿಂದೆ ಬಹಳಷ್ಟು ಒಂದು ಶ್ರಮ ವಹಿಸಿದ್ದಾರೆ. ನಮ್ಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಕಾರ್ಯ ಚಾನಲ್ ಅವರಿದ್ದಾರೆ, ನಮ್ಮೂರು ಎಕ್ಸ್ಪ್ರೆಸ್ ನವರಿದ್ದಾರೆ, ಹಾಗೆ ಛಾಯಾಚಿತ್ರ ಗ್ರಾಹಕರು ಅಶೋಕ್ ಸರ್ ಅವರಿದ್ದಾರೆ. ತಮ್ಗೆಲ್ಲರಿಗೂ ಮತ್ತೊಮ್ಮೆ ಹೃದಯ ಸ್ಪರ್ಶಿ ಸ್ವಾಗತವನ್ನ ಬಯಸುತ್ತಾ ಸಂಜೆ ಕಾರ್ಯಕ್ರಮ ಕೂಡ ಇದೆ. ಉದ್ಘಾಟನಾ ಕಾರ್ಯಕ್ರಮ ಸಂಜೆ ನೆರವೇರಲಿಕ್ಕಿದೆ. ನಾವು ಈಗ ಈಗಾಗಲೇ ತಾವೆಲ್ಲರೂ ನೋಡಿದ ಹಾಗೆ ಸೆನ್ಸರಿ ಪಾತನ್ನ ಮಾಡಿದ್ದೇವೆ ಗಡಿ ಇಲಾಖೆಯ ಪ್ರಾಯೋಜಕತ್ವದಲ್ಲಿ. ಹಾಗೆ ರೆಮಿಡಿಯಲ್ ಥೆರಪಿ ಕೊಠಡಿಯ ಉದ್ಘಾಟನೆ ಇದೆ. ಮತ್ತೆ 2 ತರಗತಿ ಕೋಣೆಗಳ ಉದ್ಘಾಟನಾ ಕಾರ್ಯಕ್ರಮ ಕೂಡ ಸಂಜೆ ನೆರವೇರಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಮತ್ತೊಮ್ಮೆ ಭಾಗವಹಿಸಬೇಕು ಅಂತೇಳಿ ವಿನಂತಿಸುತ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಆಗಮಿಸಿ ನಮ್ಮ ದೇವರ ಮಕ್ಕಳನ್ನ ಪ್ರೋತ್ಸಾಹಿಸಿದಂತಹ ತಮಗೆಲ್ಲರಿಗೂ ಅಭಿನಂದನೆಗಳನ್ನ ಅರ್ಪಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಮೊಳಕೆಯಿಂದ ಗಿಡವಾಗಿ, ಗಿಡದಿಂದ ಮರವಾಗಿ, ಇದೀಗ ಹೆಮ್ಮರವಾಗಿ ಬೆಳೆದ ವಿಜೇತ ಸಂಸ್ಥೆಯ ಭದ್ರ ಬುನಾದಿಯ ಬೇರುಗಳಿಗೆ ತಮ್ಮ ಶ್ರಮ, ಪರಿಶ್ರಮ, ಸಮಯ, ಜೀವನವನ್ನ ಮುಡುಪಾಗಿಟ್ಟು ಇದೀಗ ತಮ್ಮ ವಿಜೇತ ಎಂಬ ಕೂಸಿನ 9ನೇ ವರ್ಷದ ಸಂಭ್ರಮವನ್ನ ಮನಸಾರೆ ಅನುಭವಿಸುತ್ತಾ ನಗುಮೊಗದಿ ಎಲ್ಲರನ್ನ ಸ್ವಾಗತಿಸಿದ ಶಾಲಾ ಸಂಸ್ಥಾಪಕಿ ಡಾಕ್ಟರ್ ಕಾಂತಿ ಹರೀಶ್ ಅವರನ್ನು ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ ಶಾಲಾ ವಿದ್ಯಾರ್ಥಿನಿ ಕುಮಾರಿ ಇಶಾ ಇವರು ಭಾರತ ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ ಎಂಬ ಬಸವಣ್ಣವರ ವಾಣಿಯಂತೆ ಅಜ್ಞಾನದ ಕುರುಹಾದ ಕತ್ತಲೆಯನ್ನ ತೊರೆಯುವ, ಜ್ಞಾನದ ಸಂಕೇತವಾದ ಬೆಳಕನ್ನು ನೀಡುವ ದೀಪವನ್ನು ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀಯುತ ಪ್ರಶಾಂತ್ ಕಾಮತ್, ಉದ್ಯಮಿಗಳು, ಕಾರ್ಕಳ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಲ್ಲಿ ಕಳಕಳಿಯ ವಿನಂತಿ. People
ಬದುಕಿಗೊಂದು ಬೆಲೆ. ದೀಪ ಪ್ರಜ್ವಲಿಸಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಶುಭ ಸೂಚಕವಾದ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀಯುತ ಪ್ರಶಾಂತ್ ಕಾಮತಿಯವರು ಕಾರ್ಯಕ್ರಮದ ಬಗ್ಗೆ ಹಿತನುಡಿಗಳನ್ನಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಹರಿ ಓಂ. ಪ್ರಥಮವಾಗಿ ಗ್ರಾಮದೇವರ ದುರ್ಗಾ ಪರಮೇಶ್ವರಿಗೆ ನಮಸ್ಕರಿಸೋಣ. ವೇದಿಕೆಯಲ್ಲಿ ಉಪಸ್ಥಿತ ನಮ್ಮ ಅಧ್ಯಕ್ಷರಾದ ಅಮೀನ್ ಅವರೇ, ನರಸಿಂಹ ಪೈ ಅವರೇ, ಪೂರ್ಣಿಮಾ ಹೆಗಡೆ ಅವರೇ, ಗುರುಪ್ರಸಾದ್ ಶೆಟ್ಟಿ ಮತ್ತು ರಾಧಾಕೃಷ್ಣ ಮತ್ತು ಅವರ ಶ್ರೀಮತಿ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಮಕ್ಕಳೇ, ಶಾಲೆಗಳು ಮತ್ತು ಅವರ ಪೇರೆಂಟ್ಸು ಮತ್ತು ಮೀಡಿಯಾದವರು ಮತ್ತು ಇಲ್ಲಿನ ಸಹಾಯಕಿ ಮತ್ತು ಟೀಚರ್ ಎಲ್ಲರಿಗೂ ಸಹ ನನ್ನ ನಮಸ್ಕಾರ. ಇವತ್ತು ವಿಶೇಷವಾಗಿ ತುಂಬ ಸಮಯದ ನಂತರ ಕಾಂತಿ ಮೇಡಮ್ ಅವರು ನಮಗೆ ಕರೆದಿದ್ದಾರೆ. ಇಲ್ಲಿ ಬರುವ ವರ್ಷ ಈ ವರ್ಷ 9ನೇ ವರ್ಷ ಹಾಗೆ ಬರುವ ವರ್ಷ ದಶಮಾನೋತ್ಸವಕ್ಕೆ ಕಾಲಿಡ್ತಾ ಉಂಟು ಒಂದು ಸಂಸ್ಥೆ. ಇದು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ಮತ್ತು ಇದು ದೇವರ ಮಕ್ಕಳು ಅಂದರೆ ಇಷ್ಟು ಜನರನ್ನು ಒಂದು ನೋಡಿ ಮೇಂಟೈನ್ ಮಾಡೋದು, ಅವರ ಎಲ್ಲ ಇದು ನೋಡುವ ಕಾಂತಿ ಮೇಡಮ್ ಅವರ ಪಾಲಿಗೆ ದೇವರಾಗಿದ್ದಾರೆ. ಮತ್ತು ಇಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಇಡೀ ರಾಘವೇಂದ್ರ ಸೇವಾ ಟ್ರಸ್ಟ್ ಮತ್ತು ದುರ್ಗಾ ವಿದ್ಯಾಸಂಘ ಟ್ರಸ್ಟ್ನವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಮನದುಂಬಿ ಹಾರೈಸಿ ಹಿತನುಡಿಗಳನ್ನಾಡಿದಂತಹ ಶ್ರೀಯುತ ಪ್ರಶಾಂತ್ ಕಾಮತಿಯವರಿಗೆ ಧನ್ಯವಾದಗಳು. ಶಾಲಾ 9ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳ ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಆಟೋಟ ಸ್ಪರ್ಧೆಯ ವಿಜೇತರಿಗೆ ತಮ್ಮ ಅಮೃತ ಹಸ್ತದಿಂದ ಬಹುಮಾನವನ್ನು ನೀಡಬೇಕಾಗಿ ಗಣ್ಯರಲ್ಲಿ ವಿನಂತಿಸುತ್ತಾ ಬಹುಮಾನ ವಾಚನವನ್ನು ಓದಬೇಕಾಗಿ ಶಾಲಾ ದೈಹಿಕ ಶಿಕ್ಷಕರಾದ ಶ್ರೀಯುತ ಉಮಾಶಂಕರ್ ಸರ್ ಇವರಲ್ಲಿ ವಿನಂತಿ. ಎಲ್ಲರಿಗೂ ವಂದಿಸಿಕೊಳ್ಳುತ್ತಾ ಶಾಲಾ 9ನೇ ವಾರ್ಷಿಕೋತ್ಸವದ ಸಲುವಾಗಿ ಶಾಲಾ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಆಟೋಟ ಸ್ಪರ್ಧೆಯನ್ನು ನಡೆಸಿದ್ದೇವೆ. ಇದರಲ್ಲಿ ವಿಜೇತರಾದ ಪೋಷಕರ ಹೆಸರನ್ನು ಕರೆಯುತ್ತಿದ್ದೇನೆ. ಅವರು ಬಂದು ಅತಿಥಿಗಳಿಂದ ಬಹುಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಟ್ಟಿದ್ದೇನೆ. ಈ ಬಹುಮಾನವನ್ನು ಶ್ರೀಯುತ ಪ್ರಶಾಂತ್ ಕಾಮತ್ ರವರು ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಪ್ರಥಮ ಪ್ರಿಯಾಂಕಾ ಶಿಂದೆ, ದ್ವಿತೀಯ ಹೆಡ್ರಿಕ್, ತೃತೀಯ ಸುಮತಿ, ಕಾಮಿಂದ ಸಿಟಿ ಪ್ರಥಮ ವಿದ್ಯಾ ಹೆಗಡೆ, ದ್ವಿತೀಯ ಶೋಭಾ, ತೃತೀಯ ಶರ್ಲಿ, ಮನೆಯ ಮೇಲೆ ಬಿಸ್ಕಿಟ್ ತಿನ್ನುವ ಸ್ಪರ್ಧೆ ಪ್ರಥಮ ಮಧುರ, ದ್ವಿತೀಯ ಅನಿತಾ, ತೃತೀಯ ಅನ್ನಪ್ಪ. ಪ್ರಥಮ ಮಧುರ, ದ್ವಿತೀಯ ಅನಿತಾ, ತೃತೀಯ ಅನ್ನಪ್ಪ.
द्वितीय नरसिम्हा, तृतीय सुंदर, द्वितीय नरसिम्हा, तृतीय सुंदर, ಒಟ್ಟಿಗೆ ಪ್ರಥಮ ಸುಲಭ, ದ್ವಿತೀಯ ರೇಷ್ಮಾ, ತೃತೀಯ ಶಾರದಾ, ತೃತೀಯ ರೇಷ್ಮಾ, ತೃತೀಯ ಶಾರದಾ, ತೃತೀಯ ಶಾರದಾ. ಒಂದು ನಿಮಿಷದಲ್ಲಿ ಬಿಸ್ಕೆಟ್ ತಿನ್ನುವ ಸ್ಪರ್ಧೆ. ಪ್ರಥಮ ಲೋಕೇಶ್, ದ್ವಿತೀಯ ವಸಂತಿ. ಧನ್ಯವಾದಗಳು ಸರ್. ಈಗ ವಿದ್ಯಾರ್ಥಿಗಳ ಬಹುಮಾನಿತರ ಪಟ್ಟಿ. ಸಂಗೀತ ವೃತ್ತಿ ಪ್ರಥಮ ಪಲ್ಲವಿ ವಸಂತಿ, ದ್ವಿತೀಯ ವಸಂತಿ. ಸಂಗೀತ ವೃತ್ತಿ ವಿದ್ಯಾರ್ಥಿಗಳು ಪ್ರಥಮ ಪಲ್ಲವಿ, ದ್ವಿತೀಯ ಹರ್ಷಿತಾ, ತೃತೀಯ ಸರ್ವೇಶ್, ನರಸಿಂಹ ಕೈಗಳು ಇದನ್ನು ನೀಡಬೇಕಾಗಿ ಕೇಳಿಕೊಳ್ಳಿದ್ದೇನೆ. ಸರ್ವೇಶ್ ತೃತೀಯ. ಚಿತ್ರಕಲೆ ಪ್ರಥಮ ಅನೀಶ್, ದ್ವಿತೀಯ ಆದರ್ಶ್, ತೃತೀಯ ಸುದರ್ಶನ್. ಅನೀಶ್, ಆದರ್ಶ್, ಸುದರ್ಶನ್. ಯೋಗಾಸನ ಸ್ಪರ್ಧೆ ಪ್ರಥಮ ಅಶ್ವಿನಿ, ದ್ವಿತೀಯ ಕಿಶೋರ್, ತೃತೀಯ ಮಾನಸ. ಸ್ಪರ್ಧೆ ಪ್ರಥಮ ಕವಿತಾ, ದ್ವಿತೀಯ ಸುಜಯ್, ತೃತೀಯ ಪುರುಷೋತ್ತಮ್. ಮಣಿಪೋಣಿಸುವುದು ಪ್ರಥಮ ಸುಬ್ರಹ್ಮಣ್ಯ, ದ್ವಿತೀಯ ಪೂರ್ವಿ, ತೃತೀಯ ಅಭಿ. ಸುಬ್ರಹ್ಮಣ್ಯ, ಪೂರ್ವಿ, ಅಭಿ. ಆಟಿಕೆ ಜೋಡಣೆ ಪ್ರಥಮ ಕಿರಣ್, ದ್ವಿತೀಯ ಈಶಾ ಶಿಶೋಧ, ತೃತೀಯ ಬಿಪಿನ್. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಗುರುಪ್ರಸಾದ್ ರವರು ನೀಡಬೇಕಾಗಿ ಕೇಳಿಕೊಟ್ಟಿದ್ದೇನೆ. ಸಂಗೀತ ವೃತ್ತಿ ಪ್ರಥಮ ಸಂಜಯ್ ದೇವಾಡಿಗ, ದ್ವಿತೀಯ ಅರುಣ, ತೃತೀಯ ಯಶ್. ದ್ವಿತೀಯ ಅರುಣ, ತೃತೀಯ ಯಶ್. ಪ್ರಥಮ ಜ್ಯೋತಿ ಶಿಂದೆ, ದ್ವಿತೀಯ ಮೇಘನಾ, ತೃತೀಯ ರಂಜಿನಿ. ಗೋವಿಂದ ಸಿಂಗಿ ಹುಡುಗರು ಪ್ರಥಮ ವಿಹಾನ್, ದ್ವಿತೀಯ ಆರ್ಯನ್, ತೃತೀಯ ಜಿಜ್ಞಾಸ.
ಋಷಿಕೇಶ್. ಗೋವಿಂದ ಸಿಟಿ ಹುಡುಗಿಯರಿಗೆ ಪ್ರಥಮ ಅನಿಶಾ, ದ್ವಿತೀಯ ಸ್ಪಂದನ, ತೃತೀಯ ಸಂಗೀತ. ಬಕೆಟ್ಗೆ ಬಾಲ್ ಹಾಕುವುದು. ಪ್ರಥಮ ಪ್ರಜ್ಞಾ, ದ್ವಿತೀಯ ವಿವೇಕ್, ತೃತೀಯ ಸೃಜನ್. ಪ್ರಥಮ ಪ್ರಜ್ಞಾ, ದ್ವಿತೀಯ ವಿವೇಕ್, ತೃತೀಯ ಸೃಜನ್. ಬಕೆಟ್ಗೆ ಬಾಲ್ ಹಾಕುವುದು. ಪ್ರಥಮ ಸುಪ್ರಿಯ ಕೆರವಾಸೆ, ದ್ವಿತೀಯ ಅನಿಶಾ, ತೃತೀಯ ಭಾವನ, ದ್ವಿತೀಯ ಅನುಷಾ. ದ್ವಿತೀಯ ಬಕೆಟ್ಗೆ ಬಾಲ್ ಹಾಕುವುದು. ಹುಡುಗಿಯರು ಪ್ರಥಮ ಸುಪ್ರಿಯ ಕೆರವಾಸೆ, ದ್ವಿತೀಯ ಅನಿಶ ಮೂರೂರು, ತೃತೀಯ ಭಾವನ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ರತ್ನಾಕರ ಅವರು ನೀಡಬೇಕಾಗಿ ಕೇಳಿಕೊಟ್ಟಿದ್ದೇವೆ. ಮಣಿಪಡಿಸುವುದು. ಪ್ರಥಮ ರಾಕೇಶ್, ದ್ವಿತೀಯ ನಾಗರಾಜ್, ತೃತೀಯ ಲಕ್ಷ್ಮೀಶ. ಪ್ರಥಮ ರಾಕೇಶ್, ದ್ವಿತೀಯ ನಾಗರಾಜ್, ತೃತೀಯ ಲಕ್ಷ್ಮೀಶ. ರಾಕೇಶ್, ನಾಗರಾಜ್, ಲಕ್ಷ್ಮೀಶ. ಬಕೆಟ್ಗೆ ಬಾಲ್ ಹಾಕುವುದು. ಪ್ರಥಮ ಲಕ್ಷ್ಮ, ದ್ವಿತೀಯ ಇಶಾನ್, ತೃತೀಯ ಕುಶಾಲ್. ಪ್ರಥಮ ಲಕ್ಷ್ಮ, ದ್ವಿತೀಯ ಇಶಾನ್, ತೃತೀಯ ಕುಶಾಲ್. 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 ಐವತ್ತು ಮೀಟರ್ ಓಟ. ಪ್ರಥಮ ಆರಿಫ್, ತೃತೀಯ. 50 ಮೀಟರ್ ಓಟ. ಪ್ರಥಮ ಆರಿಫ್, ದ್ವಿತೀಯ ಅಜ್ಮಲ್, ತೃತೀಯ ಆಸಿಫ್. ತೃತೀಯ ಆಸಿಫ್. ಪ್ರಥಮ ಆರಿಫ್, ದ್ವಿತೀಯ ಅಜ್ಮಲ್, ತೃತೀಯ ಆಸಿಫ್. 50 ಮೀಟರ್ ಓಟ ಹುಡುಗಿಯರು. ಪ್ರಥಮ ಪ್ರತಿಜ್ಞಾ, ದ್ವಿತೀಯ ದೀಪಶ್ರೀ, ತೃತೀಯ ಮೋಹಿನಿ. ತೃತೀಯ ಮೋಹಿನಿ. ಶಾಟ್ಪುಟ್ ಹುಡುಗರು. ತೃತೀಯ ಮೋಹಿನಿ. ಶಾಟ್ಪುಟ್
ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಶ್ರೀಮತಿ ಪೂರ್ಣಿಮಾ ಹೆಗ್ಡೆ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. 100 ಮೀಟರ್ ಓಟ ಹುಡುಗರು ಪ್ರಥಮ ಪ್ರಭು ದ್ವಿತೀಯ ನಾಗೇಂದ್ರ, ತೃತೀಯ ನಾಸೀರ್. 100 ಮೀಟರ್ ಓಟ ಹುಡುಗಿಯರು ಪ್ರಥಮ ಸಂಗೀತಿ, ದ್ವಿತೀಯ ಲಕ್ಷ್ಮಿ, ತೃತೀಯ ಸುನೀತಾ. SPT प्रथम संतोष, द्वितीय मनोज जैन, तृतीय प्रसन्न. SPT ಹುಡುಗಿಯರು ಪ್ರಥಮ ವರ್ಷಾ ಕಾಮತ್, द्वितीय श्रीलक्ष्मी, तृतीय अनुषा. ನಡಿಗೆ ಸ್ಪರ್ಧೆ ಪ್ರಥಮ ಹರ್ಷ, ದ್ವಿತೀಯ ಡಿರೋನ್, ತೃತೀಯ ಸಯಫ್. ನಡಿಗೆ ಸ್ಪರ್ಧೆ ಹುಡುಗಿಯರು ಪ್ರಥಮ ಮೀನಾ, ದ್ವಿತೀಯ ಪ್ರತೀಕ್ಷಾ. ನಡಿಗೆ ಸ್ಪರ್ಧೆ ಮೀನಾ ಪ್ರಥಮ, ಪ್ರತೀಕ್ಷಾ ದ್ವಿತೀಯ, ಮೇಘನ ಭಟ್ ತೃತೀಯ. PBT ಹುಡುಗರು ಪ್ರಥಮ ನಿಕ್ಷೇಪ್, ದ್ವಿತೀಯ ಸಂಜಯ್, ತೃತೀಯ ನಿಖಿಲ್. PBT ಹುಡುಗಿಯರು ಪ್ರಥಮ ಅಶ್ವಿತಾ, ದ್ವಿತೀಯ ಸುಪ್ರಿಯಾ, ತೃತೀಯ ರಮ್ಯಾ. ಮುಂದಿನ ಬಹುಮಾನವನ್ನು ರಾಧಾಕೃಷ್ಣ ಶೆಟ್ಟಿ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. 25 ಮೀಟರ್ ಓಟ ಪ್ರಥಮ ನಿಖಿಲ್, ದ್ವಿತೀಯ ಶಿಶಭ, ತೃತೀಯ ಕೀರ್ತನ್. ನಡಿಗೆ ಸ್ಪರ್ಧೆ ಸುಮಂತ್ ಪ್ರಥಮ, ಮಂಜುನಾಥ್ ದ್ವಿತೀಯ, ಧೀರಾಜ್ ತೃತೀಯ, ಧೀರಾಜಾಚಾರ್ಯ ತೃತೀಯ. ಮೀಟರ್ ಓಟ ಪ್ರಥಮ ಉದಯ್, ದ್ವಿತೀಯ ಶ್ರೀನಿವಾಸಿನ, ತೃತೀಯ ಮನೋಜ್. ಉದಯ್
ಅಶ್ವಿನ್ ತೃತೀಯ ಸ್ಕಂದ प्रथम श्रीनिवास द्वितीय गंगाधर तृतीय पुनीत ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಶ್ರೀಮತಿ ಹೇಮಾ ಟೀಚರ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. 50 ಮೀಟರ್ ಓಟ ಪ್ರಥಮ ಶ್ರುತಿ ಹುಡುಗಿಯರು, ಪ್ರಥಮ ಶ್ರುತಿ, ದ್ವಿತೀಯ ಪ್ರಾಚಿ, ತೃತೀಯ ಸುನೀತಾ. 50 ಮೀಟರ್ ಓಟ ಹುಡುಗಿಯರು, ಪ್ರಥಮ ಸಾನ್ನಿಧ್ಯ, ದ್ವಿತೀಯ ಧನ್ಯ, ತೃತೀಯ ಯಶ್ವಿನಿ. ಮಣಿಪೋಣಿಸುವುದು, ಪ್ರಥಮ ಸನ, ದ್ವಿತೀಯ ಸುಚಿತ್ರ, ತೃತೀಯ ಪೂಜಾ. ಪ್ರಥಮ ಸನ, ದ್ವಿತೀಯ ಸುಚಿತ್ರ, ತೃತೀಯ ಪೂಜಾ. ಮಣಿಪೋಣಿಸುವುದು, ಪ್ರಥಮ ಭಿನ್ನಿ, ದ್ವಿತೀಯ ಭುವನ್, ತೃತೀಯ ಶ್ರೇಯಸ್, ತೃತೀಯ ಭುವನ್, ಭಿನ್ನಿ ಪ್ರಥಮ, ದ್ವಿತೀಯ ಭುವನ್, ತೃತೀಯ ಶ್ರೇಯಸ್. ಪ್ರಥಮ ಭೀಮಶಂಕರ್, ದ್ವಿತೀಯ ಶೀಶಾ, ತೃತೀಯ ಶಿವಂ. ಬಗೆಟ್ಗೆ ಬಾಲ ಕೂದು, ಪ್ರಥಮ ಆರ್ಯ, ದ್ವಿತೀಯ ಜಗನ್, ತೃತೀಯ ಸುಶಾಂತ್. ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನವನ್ನು ಶ್ರೀಮತಿ ಡಾಕ್ಟರ್ ಕಾಂತಿ ಹರೀಶ್ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಬಗೆಟ್ಗೆ ಬಾಲ ಕೂದು, ಪ್ರಥಮ ಸನ್ನಿ, ದ್ವಿತೀಯ ಸುಜನ್, तृतीय सृजन. ಐವತ್ತು ಮೀಟರ್ ಓಟ ಪ್ರಥಮ ಪ್ರಭು ಶಂಭು, ದ್ವಿತೀಯ ಸುಹಾಸ್, तृतीय रियाज, सुहास. 25
ದ್ವಿತೀಯ ಪ್ರಕೃತಿ, ತೃತೀಯ ಅಮೂಲ್ಯ ಪ್ರಥಮ, ದ್ವಿತೀಯ ಪ್ರಕೃತಿ, ತೃತೀಯ 25 ಮೀಟರ್ ಗಡಿಗೆ, ಪ್ರಥಮ ಭಾರತಿ, ದ್ವಿತೀಯ ಭಾಗಮ್ಮ, ತೃತೀಯ ಅಶ್ವಿನಿ. ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದಂತ ನಮ್ಮ ಶಾಲಾ ವಿದ್ಯಾರ್ಥಿನಿ ಕುಮಾರಿ ಪ್ರೀತಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಬಹುಮಾನ ಕೇಳಿಕೊಳ್ಳುತ್ತಿದ್ದೇವೆ. 2 ಬಾರಿ ರಾಷ್ಟ್ರಪತಿಯನ್ನು ಪ್ರತಿನಿಧಿಸಿ ಶಾಲೆಗೆ ಹಾಗೂ ನಮ್ಮ ರಾಜ್ಯಕ್ಕೆ ಹೆಮ್ಮೆಯನ್ನು ತಂದಿರುವಂತಹ ಹುಡುಗಿ ಪ್ರೀತಿ. ಚಪ್ಪಾಳೆ. ಎಲ್ಲರೂ ನಿರಂತರವಾಗಿ ಈ ರೀತಿ ನಿಮ್ಮ ಸಾಧನೆ ಮುಂದುವರೆಯಲಿ ಎಂದು ಆಶಿಸುತ್ತೇನೆ. ಅದೇ ರೀತಿ ಬಹುಮಾನ ಪಡೆದಂತ ವಿದ್ಯಾರ್ಥಿಗಳಿಗೂ ಹಾಗೂ ಬಹುಮಾನ ನೀಡಿದಂತ ಅತಿಥಿ ವರ್ಗಕ್ಕೂ ಎಲ್ಲರಿಗೂ ವಂದಿಸಿಕೊಳ್ಳುತ್ತಾ ವಂದನೆಗಳು. ಬಹುಮಾನ ವಿಜೇತರಿಗೆಲ್ಲ ಅಭಿನಂದನೆ ತಿಳಿಸುತ್ತಾ ಬಹುಮಾನ ವಿವರ ವಾದಿಸಿದ ಶ್ರೀಯುತ ಉಮಾಶಂಕರ್ ಸರ್ ಹಾಗೂ ಬಹುಮಾನ ನೀಡಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಧ್ವಜಾರೋಹಣ ಹಾಗೂ ಗೌರವವನ್ನು ಸ್ವೀಕರಿಸಿದಂತ ಶ್ರೀಯುತ ನರಸಿಂಹ ಪೈ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ಲ ಮಕ್ಕಳಿಗೆ ನಮಸ್ಕಾರ. ನೀಡುತ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಅತಿಥಿಯಾಗಿ ಶಾಲಾ ಎಲ್ಲರಿಗೂ ನಮಸ್ಕಾರ ಹೇಳಿ ಕಾರ್ಕಳ ವೆಂಕಟರಮಣ ಶ್ರೀನಿವಾಸ ದೇವರು ಹಾಗೂ ದೇವರು ಇಲ್ಲಿಯ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸುತ್ತಾ ನಾನು ಸಹ ಇಂಥ ಒಂದು ಮಗುವಿನ ತಂದೆಯಾಗಿದ್ದು ನನ್ನೊಂದಿಗೆ ಒಂದು ಸಂತೋಷ ಇತ್ತು. ಇದೇ ಕಾಂತಿ ಮೇಡಮ್ ಆವಾಗ ಚೇತನ ಶಾಲೆ ಪ್ರಾರಂಭದ ದಿನಗಳಲ್ಲಿ SVT ಶಾಲೆಯಲ್ಲಿ ನಮ್ಮ ದೇವಸ್ಥಾನದ ಆಡಳಿತ ನಡೆಯುತ್ತಿದ್ದ SVT ಶಾಲೆಯಲ್ಲಿ ಆ ದಿನದ ಶಾಲೆ ಇದ್ದು ಆ ದಿನದ ಶಾಲೆಯ ಉದ್ಘಾಟಕರಾಗಿ ನಮ್ಮ ಪೊಲೀಸ್ ಅಧಿಕಾರಿಯಾಗಿದ್ದ ದಯಾನಾಯಕನವರು ಬಂದಿದ್ದು ಆ ಸಮಾರಂಭಕ್ಕೆ ನನ್ನ ಮಗು ಭರದ್ರಾಜ್ ಪೈಗೆ ಅವನಿಂದ ಪ್ರಾರ್ಥನಾ ಕಾರ್ಯಕ್ರಮವಿತ್ತು. ಆ ದಿನದ ಅವನೊಂದಿಗೆ ನಾನು 10 ವರ್ಷ ಕಳೆದ ದಿನಗಳು ಭಾರಿ ನನಗೆ ಭಾರಿ ಕಷ್ಟ ಹೇಳಿ ಎನಿಸಲಿಲ್ಲ. ಆದ್ರೂ ಸಹ ಅದು ಒಂದು ನನಗೆ ಭಾರಿ ಒಂದು ಜೀವನದಲ್ಲಿ ಒಂದು ಭಾಗ ಕಲಿಸಿದ ಸಂತೋಷದ ವಿಷಯ. ಅವನು ಒಂದು ದಿವಸ ನನಗೆ ಹೊರೆಯಾಗಿ ಕಾಣ್ತಿದ್ದ. ಹಾಗೆ ಎಲ್ಲ ಮಕ್ಕಳು ಇಲ್ಲಿ ನೋಡಿದಾಗ ನನಗೆ ಪುನಃ ಅದೇ ನೆನಪು ಬಂತು. ಹಾಗೆ ನಾನು ನನ್ನಿಂದ ಆದದ್ದನ್ನು ಇಡೀ ಶಾಲೆಗೆ ಮಾಡುವ ಹೇಳಿದ್ದೇನೆ ಆಲೋಚನೆ. ಹಾಗೆ ದೇವರನ್ನೆಲ್ಲ ಪರೀಕ್ಷೆ ನಾವು ಮಾಡುವುದೇನಿಲ್ಲ, ದೇವರ ದೇಹವೆಲ್ಲ ಆಗುವುದು. ಅದು ಒಂದು ನನ್ನ ಧ್ಯೇಯ, ನನ್ನೊಂದು ವಿಶ್ವಾಸ. ಈ ಕಾರ್ಯಕ್ರಮಕ್ಕೆ ನನಗೆ ಕರೆಸಿ ಅತಿಥಿಯಾಗಿ ಮಾಡಿಕೊಟ್ಟ ಎಲ್ಲರಿಗೂ ಪುನಃ ಒಮ್ಮೆ ಧನ್ಯವಾದ ಹೇಳಿ ಹಾಗೂ ನನ್ನ ಇತರ ಎಲ್ಲರೂ ನಮಗೆ ಗುರುತದವರು. ಹಾಗಾಗಿ ಎಲ್ಲರಿಗೂ ಪುನಃ ಒಮ್ಮೆ ಹೊಂದಿಸುತ್ತಾ ನನ್ನ 2 ಮಾತಿಗೆ ಇಲ್ಲ ವಿರಾಮ. ಪರೋಪಕಾರಕ್ಕಾಗಿ ನೀಡಿದರೆ ನಿನ್ನ ಮನ ಅದುವೇ ಬೆಲೆ ಕಟ್ಟಲಾಗದ ಸನ್ಮಾನ. ಶ್ರೀಯುತ ನರಸಿಂಹ ಪೈ ಇವರು ನಮ್ಮ ದೇವರ ಮಕ್ಕಳಿಗಾಗಿ ತಮ್ಮ ವತಿಯಿಂದ ಬಹುದೊಡ್ಡ ಮೊತ್ತವನ್ನ ದೇಣಿಗೆ ನೀಡುವುದಾಗಿ ಅಭಿಲಾಷಿಸಿದ್ದಾರೆ. ದೊಡ್ಡ ಮೊತ್ತ ನೀಡಿ ಸಹಕರಿಸಿರುವ ತಮಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ವಂದನೆಗಳು.
ಟ್ರಸ್ಟ್ ಇಷ್ಟೇ 9ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿಗಣ್ಯರೇ ಹಾಗೂ ಮಕ್ಕಳೇ, ವಿದ್ಯಾರ್ಥಿಗಳ ಪೋಷಕರೇ ಹಾಗೂ ಸಿಬ್ಬಂದಿಗಳೇ, ನಮ್ಮ ಹಿರಿಯರು ಉಲ್ಲೇಖ ಮಾಡಿದಂತೆ ಸರಿ ಇದ್ದಂತಹ ಒಂದು ಮಕ್ಕಳನ್ನು ಮನೆಯಲ್ಲಿ ನೋಡುವುದು ಕಷ್ಟ. ಇಂತಹ ನೂರಾರು ಮಕ್ಕಳನ್ನ ಇಲ್ಲಿ ಒಂದು ವಸತಿಯನ್ನು ನೀಡಿ ಅವರಿಗೆ ಸಾಕುವಂತ, ಅವರಿಗೆ ಎಲ್ಲ ಸೌಲಭ್ಯಗಳನ್ನ ನೀಡಿ ಒಂದು ಸಾಕುವಂತ ಒಂದು ಒಳ್ಳೆಯ ಯೋಜನೆ, ದೇವರ ಮಕ್ಕಳ ಒಂದು ಸೇವೆ ಇವತ್ತು ಡಾಕ್ಟರ್ ಕಾಂತಿ ಹರೀಶ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. 9 ವರ್ಷದಲ್ಲಿ ನಿರಂತರವಾಗಿ ಕಾರ್ಯವನ್ನು ಮಾಡಿ ಇವತ್ತು 9ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ದಾನಿಗಳ ಸಹಕಾರದಿಂದ ಮತ್ತು ಸರ್ಕಾರದ 50% ಸರ್ಕಾರದ ಸಹಾಯದಿಂದ ಮತ್ತು 50% ದಾನಿಗಳ ಸಹಕಾರದಿಂದ ನಡೆಯುವಂತಹ ಶಾಲೆ ಮುಂದೆಯೂ ಒಳ್ಳೆಯ ದಾನಿಗಳ ಸಹಕಾರ ಸಿಗಲಿ, ಸರ್ಕಾರದಿಂದ ಒಳ್ಳೆಯ ಸವಲತ್ತುಗಳು ಸಿಗಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಎಲ್ಲರಿಗೂ 9ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯವನ್ನು ಕೋರ್ತಾ ಸಾಯಂಕಾಲದ ಕಾರ್ಯಕ್ರಮದಲ್ಲೂ ಕೂಡ ತಾವೆಲ್ಲರೂ ಭಾಗಿಯಾಗಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಅವಕಾಶಕ್ಕಾಗಿ ವಂದನೆಗಳು. ಅಧ್ಯಕ್ಷೀಯ ನುಡಿಗಳೊಂದಿಗೆ ತಮ್ಮ ಮನದಾಳದ ಮಾತುಗಳಿಂದ ಶುಭ ಹಾರೈಸಿದ ಶ್ರೀಯುತ ರತ್ನಾಕರ ಕಾಮಿನಿಯವರಿಗೆ ಧನ್ಯವಾದಗಳು. ಶಾಲಾ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮವು ಮುಕ್ತಾಯಗೊಳ್ಳುವ ಹಂತದಲ್ಲಿ ತಲುಪಿರುತ್ತೇವೆ. ನೆರೆದಿರುವ ಎಲ್ಲರಿಗೂ ತಮ್ಮ ಮಾತಿನ ಮೂಲಕ ಧನ್ಯವಾದಗಳನ್ನು ತಿಳಿಸಲು ವೇದಿಕೆಗೆ ಶಾಲಾ ವಿಶೇಷ ಶಿಕ್ಷಕಿಯಾದ ಶ್ರೀಮತಿ ಶ್ವೇತಾ ನಿತಿನ್ ಇವರನ್ನು ಸ್ವಾಗತಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ರಿಜಿಸ್ಟರ್ ಮತ್ತು ಶ್ರೀ ದುರ್ಗಾ ವಿದ್ಯಾಸಂಘ ಟ್ರಸ್ಟ್ ರಿಜಿಸ್ಟರ್ ಇದರ 9ನೇ ವಾರ್ಷಿಕೋತ್ಸವದ ಸಮಾರೋಪ ಸಮಾರಂಭದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇಂದಿನ 9ನೇ ವಾರ್ಷಿಕೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿದಂತಹ ಶ್ರೀಯುತ ನರಸಿಂಹ ಪೈ ಮಾಲಕರು, PJN ಪೈ ಕಾರ್ಕಳ ಇವರಿಗೆ ನಮ್ಮ ಸಂಸ್ಥೆ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇವರಿಗೆ ಶ್ರೀಯುತ ಕೆ ರಾಧಾಕೃಷ್ಣ ಶೆಟ್ಟಿ ಇವರು ನಮ್ಮ ಸಂಸ್ಥೆಯ ಪರವಾಗಿ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನದ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಶ್ರೀಯುತ ಪ್ರಶಾಂತ್ ಕಾಮತ್, ಉದ್ಯಮಿಗಳು ಕಾರ್ಕಳ ಇವರಿಗೂ ನಮ್ಮ ಶಾಲಾ ಪರವಾಗಿ ಪ್ರೀತಿಪೂರ್ವಕ
ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.